ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಆಶಾ ಮಾತಾಡೋದು. ಮಟನ್ ಕೀಮಾ ಮಾಡ್ತಾಯಿದ್ದೀನಿ ರೀ. ಇವತ್ತು ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಟೊಂಬಾಟೊ ತೊಗೊಂಡಿದ್ದೀನಿ, 4-5 ಟೊಂಬಾಟೊ ಕಟ್ ಮಾಡಬೇಕು ಚಿಕ್ಕದಾಗಿ. ಮತ್ತು ಕಾಂದ ತೊಗೊಂಡಿದ್ದೀನಿ, ಕಾಂದಾನು ಚಿಕ್ಕದಾಗಿ ಕಟ್ ಮಾಡಬೇಕು. ಹೆಂಗೆ ಮಾಡಬೇಕಂತ ಕೀಮಾ ತೋರಿಸ್ತೀನಿ ನಿಮಗೆ ನೋಡಿರಿ. ಟೊಂಬಾಟೊ ಅವು ಪ್ಯಾಸ್ ಚಿಕ್ಕದಾಗಿ ಕಟ್ ಮಾಡಿದಾಯಿತು. ಇವಾಗ ಪಾತಿಲಿಟ್ಟಿದ್ದೀನಿ. ಇದ್ರಾಗ ಎಣ್ಣೆ ಹಾಕ್ತೀನಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ ನೋಡಿರಿ. ಎಣ್ಣೆ ಹಾಕ್ತಾಯಿದ್ದೀನಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋಬೋದು. ಇದು ಮಸಾಲ ನೋಡಿ, ಇಷ್ಟೇ ಮಸಾಲ ಹಾಕೋದು, ಜಾಸ್ತಿ ಏನು ಹಾಕಬಾರದು ಅದರೊಳಗೆ. ಇದು ತಗೊಂಡಿದ್ದ ಮಸಾಲ ಎಲ್ಲ ಎಣ್ಣೆ ಒಳಗೆ ಹಾಕಿಬಿಡ್ತೀನಿ. ಬಿಸಿ ಆಯ್ತಲ್ವ ಎಣ್ಣೆ, ಅದಕ್ಕೆ ಎಲ್ಲ ಹಾಕಿಬಿಡ್ತೀನಿ. ಈ ಎಣ್ಣೆ ಒಳಗೆ ಕಾಂದ ಎಲ್ಲ ಹಾಕಿಬಿಡಬೇಕು, ಚೆನ್ನಾಗಿ ಗರಮ್ ಆಗಬೇಕು, ಆ ಮಟ್ಟ ಹುರಿಬೇಕು ಎಣ್ಣೆ ಒಳಗೆ. ಇದು ನೋಡಿ, ಕಾಂದ ಎಲ್ಲ ರೆಡ್ ಆಯಿತು, ಹಿಂಗಾಗಬೇಕು. ರೆಡ್ಡು ಅಂದರೆ ಚೆನ್ನಾಗಿರುತ್ತೆ. ಇವಾಗ ಟೊಂಬಾಟೊ ಹಾಕಿಬಿಡೋನು ನೋಡಿರಿ. ಟೊಂಬಾಟೊ ಹಾಕಿಬಿಟ್ಟಿದ್ದೀನಿ, ಚೆನ್ನಾಗಿ ನರಮ್ ಆಗಬೇಕದು ಎಣ್ಣೆ ಒಳಗೆ. ನಂದು ಕನ್ನಡ ಇಷ್ಟು ಚೆನ್ನಾಗಿಲ್ಲ, ಯಾಕಂದರೆ ನಾವು ಪೂನಾ ಒಳಗೆ ಬಂದು 18 ವರ್ಷ ಆಯಿತು. ಮಕ್ಕಳ ಜೋಡಿನೂ ಎಲ್ಲರ ಜೊತೆ ಹಿಂದಿ ಮಾತಾಡಿ ಕನ್ನಡನೇ ಇಷ್ಟು ಚೆನ್ನಾಗಿ ಬರಲ್ಲ ನೋಡಿ. ನಮ್ಮ ತಂಗಿದು ಯೂಟ್ಯೂಬ್ ಚಾನಲ್ ಇದೆ, ಅವಳು ತುಂಬ ನಗ್ತಾಳೆ. ನಂದು ಯೂಟ್ಯೂಬ್ ಚಾನಲ್ ನೋಡಿ, ನಂದು ಆಶಾ ಲೈಫ್ ಸ್ಟೈಲ್ ಇದೆ ನೋಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಡುಗೆ ಮಾಡೋ ಕೆಲಸಕ್ಕೆ. ಎಲ್ಲ ಕಡೆ ನಾವು ಹೇಳೋದಂಗೆ ಕೇಳಲ್ಲ, ಆ ಕಡೆ ಅವ್ರು ಹೇಳೋದಂಗೆ ನಾವು ಮಾಡಬೇಕು ಅಡುಗೆ. ನಾನು ಇದೆಲ್ಲ ಮನೆಯಲ್ಲಿ ಟ್ರೈ ಮಾಡ್ತಾನೇ ಇರ್ತೀನಿ ಎಲ್ಲ. ಇವಾಗ ನೋಡಿ, ಟೊಂಬಾಟೊ ಎಲ್ಲ ಚೆನ್ನಾಗಿ ಇದಾಗಿಬಿಟ್ಟಿದೆ ಅಲ್ವಾ, ನರಮ್ ಆಗಿಬಿಟ್ಟಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಅದರೊಳಗೆ. ಕೊತ್ತಂಬರಿ, ಮಸಾಲ, ಹಲ್ದಿ ಪೌಡರ್ ಸ್ವಲ್ಪ ಹಾಕೋದು, ಮತ್ತು ನಮಕ್ ಹಾಕೋದು, ಮತ್ತು ಗರಂ ಮಸಾಲ. ಇಷ್ಟೇ ಮಸಾಲ ಹಾಕಬೇಕ್ರಿ. ಇದು ಚೆನ್ನಾಗಿ ಮ್ಯಾಗ ತಳಗೆ ಮಾಡಿಬಿಡೋಣ. ಇವಾಗ ಮಿರ್ಚಿ ಪೌಡರ್ ಹಾಕ್ಕೊಂಡ್ರಿ, ಎಷ್ಟು ಬೇಕೋ ಅಷ್ಟೇ ಮಿರ್ಚಿ ಪೌಡರ್ ನೋಡಿ. ಅದ್ರಕ್ಕೆ ಕೀಸಿ ತೊಗೋಬೇಕು, ಹಿಂಗೆ ಕೀಸ್ಕೋಬೇಕು ಅದ್ರಕ್ಕೂ. ಇವಾಗ ಈ ಮಸಾಲ ಒಳಗೆ ಹಾಕ್ಬಿಡ್ತೀನಿ ಅದ್ರಕ್ಕೂ ನೋಡಿ. ಮಸಾಲ ಎಷ್ಟು ಘಮ ನಾರ್ತಾ ಇದೆ ಅಲ್ವಾ. ಇದು ಮಟನ್ ಕೀಮಾ ಇದೆ, ಇದು ಅದೆಲ್ಲ ಮಸಾಲ ಒಳಗೆ ಹಾಕ್ಬಿಡೋಣ ಇವಾಗ ನೋಡಿ. ಕೀಮಾ ಎಲ್ಲ ಹಾಕಿಬಿಟ್ಟಿದ್ದೀನಿ, ಚೆನ್ನಾಗಿ ಮೇಲ್ ತಳಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು 5 ನಿಮಿಷ ಬಿಡಬೇಕು ಇದು ಕುದ್ದಕ್ಕೆ ನೋಡಿ. ಕೀಮಾ ಕುದ್ದಿದ್ದಾಯಿತು, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಂದು ಯೂಟ್ಯೂಬ್ ಚಾನಲ್ ಇದೆ, ಆಶಾ ಲೈಫ್ ಸ್ಟೈಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.